ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇವತ್ತು ಸಂಕ್ರಾಂತಿ ಹಬ್ಬ ಆಗಿರೋದ್ರಿಂದ ಈ ಥರ ರಂಗೋಲಿ ಹಾಕ್ಕೊಂಡಿದ್ದೀನಿ ತುಳಸಿ ಗಿಡದ ಮುಂದೆ. ಮತ್ತು ಬಾಗಿಲಲ್ಲೂ ಅಷ್ಟೇ ಸ್ವಲ್ಪ ಡಿಸೈನ್ ಮಾಡಿ ರಂಗೋಲಿ ಹಾಕ್ಕೊಂಡು ಕಬ್ಬಿಂದು ಎಲ್ಲ ಬಿಟ್ಕೊಂಡಿದ್ದೀನಿ, ಕಬ್ಬಿನ ಜೊಲ್ಲೆ. ಇವಾಗ ದೇವ್ರ ಮನೆ ಕ್ಲೀನ್ ಮಾಡ್ಕೊಂಡು ಅಲ್ಲೂ ಒಂದು ರಂಗೋಲಿ ಹಾಕ್ಕೊಂಡು ದೇವ್ರಿಗೆಲ್ಲ ಹೂವು ಇಟ್ಟು ಅಲ್ಲೂ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಅಡುಗೆ ಮಾಡ್ಕೊತೀನಿ. ಬೆಳಗ್ಗೆ ಎದ್ದು ಇಷ್ಟು ಕೆಲಸ ಮಾಡಿಕೊಂಡೆ. ಅಡುಗೆ ಮಾಡೋದಕ್ಕೆ ಸ್ಟವ್ಗೆ ನಮಸ್ಕಾರ ಮಾಡಿಕೊಂಡು ಇವಾಗ ಗೆಣಸು, ಕಡಲೆಕಾಯಿ, ಅವರೆಕಾಯಿ ಎಲ್ಲ ಬೇಯಿಸ್ಕೊತೀನಿ. ಕಡಲೆಕಾಯಿ, ಅವರೆಕಾಯಿ, ಗೆಣಸೆಲ್ಲ ಬೆಂದೈತೆ. ಇವಾಗ ಪೊಂಗಲ್ ಮಾಡ್ಕೊಳ್ಳೋದಕ್ಕೆ ಒಂದು 1/4 kg ಅಷ್ಟು ಅಕ್ಕಿ ತೊಳೆದಿಟ್ಕೊಂಡಿದ್ದೀನಿ. ಸ್ವಲ್ಪ ಎಲ್ಲರಿಗೂ ಕೊಡಬೇಕು, ಅದಕ್ಕೆ ಸ್ವಲ್ಪನೇ ಸ್ವಲ್ಪ ಕೊಟ್ಟರೆ ಸಾಕು ಅಂತ ತೊಳ್ಕೊಂಡು ಅದು ಕೂಗೋಷ್ಟರಲ್ಲಿ ಒಂದು 3 ವಿಸಲ್ ಕೂಗಿದ್ರೆ ಸಾಕು. ಸ್ವಲ್ಪ ಅನ್ನ ಮೆತ್ತಗೆ ಬೇಯಬೇಕು. ಬೆಲ್ಲ ಕೂಡ ಕರಗಿಸ್ಕೊತೀನಿ. ಇದನ್ನು ಅನ್ನ ಕೂಡ ಆಗೈತೆ ನೋಡಿ, ಈ ಥರ ಬೆಂದೈತೆ. ಇವಾಗ ಇದಕ್ಕೆ ಬೆಲ್ಲದ ನೀರು ಹಾಕ್ಕೊಂಡು ಇನ್ನೂ ಅನ್ನ ಸ್ವಲ್ಪ ಸಾಫ್ಟಾಗಿ ಬೇಯಬೇಕು, ಆವಾಗೆ ಪೊಂಗಲ್ ಚೆನ್ನಾಗಿರೋದು. ಇವಾಗ ಸ್ವಲ್ಪ ಸಾಫ್ಟಾಗಿ ಬೆಂದೈತೆ. ಇದನ್ನು ಹಾಕ್ಕೊಂಡು ಬೆಲ್ಲದ ನೀರು ಸಾಫ್ಟಾಗಿ ಬೇಯಿಸ್ಕೊತೀನಿ. ಈ ಥರ ಪೊಂಗಲ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನಾನು ಹೆಸರು ಬೇಳೆ ಏನು ಇವತ್ತು ಹಾಕಿಲ್ಲ, ಬರೀ ಅಕ್ಕಿ ಹಾಕಿ ಹಾಗೆ ಪೊಂಗಲ್ ಮಾಡ್ತಾಯಿದ್ದೀನಿ. ಇದು ಕೂಡ ಚೆನ್ನಾಗಿರುತ್ತೆ. ಇದು ಕೆಂಪು ಕಲ್ ಸಕ್ಕರೆ, ಅದನ್ನು ಹಾಕೋರಂತೂ ತುಂಬ ಚೆನ್ನಾಗಿರುತ್ತೆ. ಅದು ಕರಗಿ ಲೋ ಫ್ಲೇಮಲ್ಲಿ ಇಕ್ಕಿದ್ದೀನಿ. ಅದು ಮೆತ್ತಗೆ ಬೇಯೋಷ್ಟರಲ್ಲಿ ವಾಂಗಿಬಾತ್ಗೆ ರೆಡಿ ಮಾಡ್ಕೊತೀನಿ. ಒಂದು ಕುಕ್ಕರ್ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ, ಒಂದು 2-3 ಸ್ಪೂನು. ನಾನು ಇವತ್ತು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ, ಪಲಾವ್ ಥರ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಈ ರೀತಿ ವಾಂಗಿಬಾತು. ಪಲಾವ್ ಸಾಮಾನು ಹಾಕ್ಕೊಂಡಿದ್ದೀನಿ. ಚಕ್ಕೆ, ಲವಂಗ, ಸ್ಟಾರ್ ಮಗು, ಅನಾನಸು, ಸೋಂಪು, ಕರಿಬೇವು ಎಲ್ಲ ಹಾಕ್ಕೊಂಡು ಸ್ವಲ್ಪ ತುರ್ಕೊಂಡು ಈರುಳ್ಳಿನ ಹಾಕಿ ಸ್ವಲ್ಪ ಹುರಿದ್ಬಿಟ್ಟು ಆಮೇಲೆ ಟೊಮೊಟೊ ಹಾಕ್ಕೊತಾಯಿದ್ದೀನಿ. ಇವಾಗ ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಬದನೆಕಾಯಿ ಈ ರೀತಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನಾನು ಕುಕ್ಕರಲ್ಲಿ ಮಾಡೋದ್ರಿಂದ ಸ್ವಲ್ಪ ಬದನೆಕಾಯಿ ದೊಡ್ಡದಾಗೆ ಕಟ್ ಮಾಡ್ಕೊಂಡಿದ್ದೀನಿ. ಬದನೆಕಾಯಿ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಬದನೆಕಾಯಿ ಕ್ಲೀನಾಗಿ ಹುರ್ಕೋಬೇಕು ಎಣ್ಣೆಯಲ್ಲಿ, ಆವಾಗ ಚೆನ್ನಾಗಿ ಬರುತ್ತೆ. ಒಂದು 2-3 ನಿಮಿಷ ಈ ರೀತಿ ಎಣ್ಣೆಯಲ್ಲಿ ಹುರ್ಕೊಂಡ್ರೆ ಬದನೆಕಾಯಿ ಅಷ್ಟು ಬೆಂದೋಗಲ್ಲ. ನಾವು ವಾಂಗಿಬಾತಲ್ಲಿ ಕುಕ್ಕರಲ್ಲಿ ಮಾಡೋದ್ರಿಂದ ಈ ರೀತಿ ಹುರ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಅಷ್ಟು ಬೆಂದಿರಲ್ಲ. ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊತಾಯಿದ್ದೀನಿ. ಉಪ್ಪು ಹಾಕ್ಕೊಂಡು ಸ್ವಲ್ಪ ಹುರ್ಕೊಂಡು ವಾಂಗಿಬಾತ್ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಒಂದು 2-3 ಸ್ಪೂನು ವಾಂಗಿಬಾತ್ ಪೌಡ್ರ್ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಬೇರೆ ಧನಿಯಾದ ಪೌಡ್ರು, ಖಾರದ ಪುಡಿ ಏನೂ ಹಾಕ್ತಾಯಿಲ್ಲ, ಸಾಕು ಖಾರ ಅಷ್ಟೇ. ಅದಕ್ಕೆ ಸ್ವಲ್ಪ ವಾಂಗಿಬಾತ್ ಪೌಡ್ರ್ ಹಾಕ್ಕೊಂಡು ಅಕ್ಕಿ ತೊಳೆದು ಹಾಕ್ಕೊಂಡಿದ್ದೆ. 1 ಗ್ಲಾಸಷ್ಟು ಅಕ್ಕಿ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ kgಗಿಂತ ಸ್ವಲ್ಪ ಕಮ್ಮಿ ಐತೆ. ಹಾಕ್ಕೊಂಡು ಕ್ಲೀನಾಗಿ ಅಕ್ಕಿ ಹಾಕಿ ಕ್ಲೀನಾಗಿ ಹುರ್ಕೋಬೇಕು. ನೋಡಿ, ಈ ಗ್ಲಾಸಲ್ಲಿ ತಗೊಂಡಿದ್ದೆ 1 ಗ್ಲಾಸು, ಅದೇ ಗ್ಲಾಸಲ್ಲಿ 2 ಗ್ಲಾಸು ನೀರು ಹಾಕ್ತಾಯಿದ್ದೀನಿ. ಇದು ಒಂದು ಕುದಿ ಬರೋವರೆಗೂ ನಾನು ಕುಕ್ಕರ್ ಕ್ಯಾಪು ಕ್ಲೋಸ್ ಮಾಡಲ್ಲ. ಕುದಿದ್ಮೇಲೆ ಕುಕ್ಕರ್ ಕ್ಯಾಪ್ ಕ್ಲೋಸ್ ಮಾಡ್ತೀನಿ. ನೋಡಿ, ಈ ಥರ ಕುದೀತಾ ಇದೆ. ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಇನ್ನು ಸ್ವಲ್ಪ ಉಪ್ಪು ಹಾಕ್ಕೊಂಡು, ಉಪ್ಪು ನೋಡಿ ಹಾಕ್ಕೊಳ್ಳಿ. ನಾವು ಇದಕ್ಕೆ ಹಾಕ್ಕೊಂಡಿದ್ವಲ್ಲ ಬದನೆಕಾಯಿ ಹುರಿಬೇಕಾದ್ರೆ, ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಕ್ಲೋಸ್ ಮಾಡಿ 2 ವಿಸಲ್ ಬಂದರೆ ಸಾಕಿದ್ದು. ಜಾಸ್ತಿ ಏನು ಬೇಯೋದು ಬೇಡ. ಅರ್ಧ ಅನ್ನ ಬೆಂದೈತೆ, ಅದಕ್ಕೆ 2 ವಿಸಲ್ ಬಂದರೆ ಸಾಕು. ಪೊಂಗಲ್ ನೋಡಿ ಈ ಕಲರ್ಗೆ ಬಂದೈತೆ. ಕಲ್ಸಕ್ಕರೆ ಹಾಕಿರೋದ್ರಿಂದ ಈ ಕಲರ್ಗೆ ಸಾಫ್ಟಾಗಿ ಎಲ್ಲ ಬೆಂದೈತೆ. ಇವಾಗ 1 ಗ್ಲಾಸ್ ಹಾಲು ಹಾಕ್ಕೊತಾಯಿದ್ದೀನಿ. ಇಲ್ಲಿ ತೆಂಗಿನಕಾಯಿ ಹಾಲು ಕೂಡ ಹಾಕೋಬೋದು. ಅದಕ್ಕೆ ಸ್ವಲ್ಪ ತುಪ್ಪದಲ್ಲಿ ದ್ರಾಕ್ಷಿ, ಗೋಡಂಬಿ ಎಲ್ಲ ಹುರ್ಕೊತಾಯಿದ್ದೀನಿ. 2 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಪೊಂಗಲ್ಗೆ ತುಪ್ಪ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಜಾಸ್ತಿನೇ ಹಾಕಬೇಕು ತುಪ್ಪ, ಒಂದು 2-3 ಸ್ಪೂನು, ಅವಾಗ ಚೆನ್ನಾಗಿರುತ್ತೆ. ದ್ರಾಕ್ಷಿ, ಗೋಡಂಬಿ ಎಲ್ಲ ಕ್ಲೀನಾಗಿ ಸ್ವಲ್ಪ ಲೈಟ್ ಕಲರ್ ಬರೋವರೆಗೂ ಹುರ್ಕೊಂಡು ಅದನ್ನು ಕೂಡ ಎತ್ತಾಗೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಕಲರ್ ಬರೋವರೆಗೂ ಹುರ್ಕೋಬೇಕು. ಈ ಪೊಂಗಲ್ಗೆ ಹೆಸ್ರುಬೇಳೆ ಹಾಕಿ ಮಾಡೋದು ಚೆನ್ನಾಗಿರುತ್ತೆ. ನಾನು ಮನೆಯೆಲ್ಲ ಹೆಸ್ರುಬೇಳೆ ಹಾಕಿ ಮಾಡಿದ್ದೆ ವೈಕುಂಠ ಏಕಾದಶಿ, ಮುಕ್ಕೋಟಿ ದ್ವಾದಶಿ ದಿವಸ. ಅದಕ್ಕೆ ಇವತ್ತು ಪ್ಲೈನಾಗೆ ಮಾಡ್ಕೊಂಡಿದ್ದೀನಿ. ಇದನ್ನು ತುಂಬ ಚೆನ್ನಾಗಿರುತ್ತೆ. ಈ ಥರ ಕೆಂಪು ಕಲ್ಸಕ್ಕರೆ ಹಾಕೋದ್ರಿಂದ ಪೊಂಗಲ್ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಸ್ವಲ್ಪ ಏಲಕ್ಕಿ ಪೌಡ್ರನ್ನು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ಟವ್ ಆಫ್ ಮಾಡಿಕೊಂಡು ಏಲಕ್ಕಿ ಪೌಡ್ರು ಎಲ್ಲ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ಟವ್ ಆಫ್ ಮಾಡಾದ್ಮೇಲೆ ಎಲ್ಲ ಹಾಕ್ಕೊಂಡು ಏಲಕ್ಕಿ ಪೌಡ್ರು, ತುಪ್ಪ ಹಾಕ್ಕೊಂಡ್ರೆ ಆ ಫ್ಲೇವರ್ ಆಗಿ ತುಂಬ ಚೆನ್ನಾಗಿರುತ್ತೆ. ನೋಡಿ, ಪೊಂಗಲ್ಲು ರೆಡಿ ಆಯಿತು. ಇಷ್ಟು ಸಾಫ್ಟಾಗಿ ಆಗಬೇಕು. ಇನ್ನೂ ಸಾಫ್ಟ್ ಕೂಡ ಮಾಡ್ಕೋತಾರೆ. ಇಷ್ಟು ಸಾಫ್ಟಾಗಿದ್ರೆ ಸಾಕು ನಮಗೆ. ಇವಾಗ ಕುಕ್ಕರ್ ಕೂಡ ತಣ್ಣಗಾಗಿ ನೋಡಿ, ಕುಕ್ಕರ್ ಓಪನ್ ಮಾಡಿ ನೋಡ್ತಾಯಿದ್ದೀನಿ. ಬದನೆಕಾಯಿ ಅಷ್ಟೇ, ಏನು ಕ್ಲೀನಾಗಿ ಏನು ಜಾಸ್ತಿ ಬೆಂದಿಲ್ಲ. ಒಂದು ಮೀಡಿಯಮಾಗಿ ಬೆಂದು ತುಂಬಾ ಚೆನ್ನಾಗಾಗೈತೆ ಅನ್ನ ಅಂತೂ. ಈ ಥರ ವಾಂಗಿಬಾತ್ ಅಂತೂ ತುಂಬಾ ಚೆನ್ನಾಗಿತ್ತು. ನೋಡಿ, ಆ ವಾಂಗಿಬಾತ್ ಕ್ಲೀನಾಗಿ ಕಲಿಸ್ಕೊತಾ ಇದ್ದೀನಿ.
ನೋಡಿ ಈ ರೀತಿ ಆಗೈತೆ. ತಳ ಕೂಡ ಹಿಡ್ದಿಲ್ಲ. ಒಂದು 2 ವಿಸಲ್ ಬಿಟ್ಟರೆ ಸಾಕು. ತಳ ಏನು ಹಿಡಿಯಲ್ಲ. ಅರ್ಧ ಬೇಯಿಸ್ಕೊಂಡಿರೋದ್ರಿಂದ 2 ವಿಸಲ್ ಸಾಕಾಗುತ್ತೆ. ನೀವು ಈ ರೀತಿ ಬೇಯಿಸ್ಕೊಳ್ಳಲ್ಲ ಅಂತ ಅಂದರೆ ಹಾಕಿದ ತಕ್ಷಣ ಕುಕ್ಕರ್ ಕ್ಯಾಪ್ ಕ್ಲೋಸ್ ಮಾಡ್ತೀನಿ ಅಂದರೆ ಒಂದು 3 ವಿಸಲ್ ಬಿಟ್ಟರೆ ಸಾಕು. ನಾನು ದೇವ್ರ ನೈವೇದ್ಯಕ್ಕೆ ಎಲ್ಲ ಹಾಕೊಂಡು ಇಟ್ಕೋತಾ ಇದ್ದೀನಿ. ಅವರೆಕಾಯಿ, ಗೆಣಸು, ಪೊಂಗಲ್ಲು, ನಾನು ಏನೇನು ಅಡುಗೆ ಮಾಡಿದ್ನೋ ಅದೆಲ್ಲ ದೇವ್ರಿಗೆ ಮಹಾ ನೈವೇದ್ಯ ಮಾಡ್ತಾಯಿದ್ದೀನಿ. ಬೆಳಗ್ಗೆ ನಾನು ದೀಪ ಅಂಟಿಸ್ಕೊಂಡಿದ್ದೆ. ಒಂದು 9 ಗಂಟೆ ಅಷ್ಟರಲ್ಲಿ ದೀಪ ಅಂಟಿಸಿ ಪೂಜೆ ಎಲ್ಲ ಮಾಡಿದ್ದೆ. ಎಳ್ಳು, ಬೆಲ್ಲ ಮತ್ತು ಬಾಳೆಹಣ್ಣು, ತಾಂಬೂಲ ಎಲ್ಲ ಇಟ್ಟು ಪೂಜೆ ಮಾಡಿದೆ. ಇವಾಗ ಮಹಾ ನೈವೇದ್ಯ ಮಾಡಿಬಿಟ್ಟು ಒಂದು ಆರತಿ ಮಾಡಿದ್ರೆ ದೇವ್ರ ಪೂಜೆ ಮುಗೀತು. ನಾವು ಅಡುಗೆ ಮಾಡಿ ಈ ರೀತಿ ದೇವ್ರ ಪೂಜೆ ಮಾಡ್ತೀನಿ ಅಂದರೆ ತುಂಬಾ ಲೇಟಾಗೋಗುತ್ತೆ. ಸ್ನಾನ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ರಂಗೋಲಿ ಹಾಕ್ಕೊಂಡಿದ್ದಾದಮೇಲೆ ದೇವ್ರಿಗೆ ದೀಪ ಅಂಟಿಸ್ಬಿಟ್ಟು ನಾನು ಆಮೇಲೆ ಅಡುಗೆ ಮಾಡೋಕ್ಕೆ ಹೋಗ್ತೀನಿ. ಆಮೇಲೆ ಮಹಾ ನೈವೇದ್ಯ ಮಾಡ್ತೀನಿ ದೇವ್ರಿಗೆ. ನೋಡಿ ಇವತ್ತಿನ ಅಡುಗೆ ಇದಾಗಿತ್ತು, ನಮ್ಮ ಮನೆ ಅಡುಗೆ. ಇವಾಗ ಸ್ವಲ್ಪ ತುಳಸಿ ಹಾಕ್ತಾಯಿದ್ದೀನಿ ಮಹಾ ನೈವೇದ್ಯಕ್ಕೆ. ನೀವು ಯಾವುದೇ ನೈವೇದ್ಯ ಮಾಡಿ ಸ್ವಲ್ಪ ತುಳಸಿ ಹಾಕಿದ್ರೆ ಅದು ನೈವೇದ್ಯಕ್ಕೆ ಒಂದು ಅರ್ಥ. ನಾನು ಸಕ್ಕರೆ ನೈವೇದ್ಯ ಮಾಡೋದು ಅಷ್ಟೇ. ನಾರ್ಮಲ್ ದಿವಸ ನಾನು ಸಕ್ಕರೆ ಇಲ್ಲ ಒಂದು ಕಡಲೆಪಪ್ಪು, ಅವಲಕ್ಕಿ ಏನಾದ್ರು ನೈವೇದ್ಯ ಮಾಡೇ ನಾನು ಪೂಜೆ ಮಾಡೋದು. ಅದಕ್ಕೋಸ್ಕರ ಒಂದೆಲ್ಲ ತುಳಸಿ ಹಾಕಿ ನಾನು ನೈವೇದ್ಯ ಮಾಡೋದು. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.